ನಾವೀಗ ಎಲ್ಲಾರ ಹತ್ರ ಹೋಗ್ಬಿಟ್ಟು ಫ್ರೆಂಡ್ಶಿಪ್ ಮಾಡಕ್ಕಾಗಲ್ಲ, ಅದೊಂದು ಬಾಂಡ್. ಈಗ ನೋಡಿ, ನಾವ್ ನಮ್ ಲೈಫ್ ಅಲ್ಲಿ ಎಲ್ಲಾ ವಿಷಯನ ಒಬ್ರ ಹತ್ರ ಹೇಳ್ಕೊಬಿಟ್ರೆ ಆಗ ನಾವೇ ಕುರಿಮರಿ ಆಗ್ಬಿಡ್ತೀವಿ. ಇನ್ ಮುಂದೇನಾದ್ರು ನಿಮ್ ತಂದೆ ತಾಯಿನ ದೇವ್ರ ತರ ನೋಡಿ, ನಮ್ಗೆ ಏನಾದ್ರು ಒಂದ್ ಕಷ್ಟ ಬರುತ್ತೆ, ಆ ಟೈಮಲ್ಲಿ ಬಂದ್ ನಿಂತ್ಕೋತಾನಲ್ಲ, ಅವನೇ ನಿಜವಾದ ಗೆಳೆಯ. ಇಷ್ಟ ಹೇಳ್ಕೊಂಡು ನಮ್ ಜೊತೆ ಇದ್ದು ಕೊನೆಗೆ ಎಲ್ಲ ಇನ್ನೊಂದೊಬ್ರು ಸಿಕ್ತಾಗ ಅವ್ರ ಹಿಂದೆ ಹೋಗಿರೋರು ಕೂಡ ಇದಾರೆ. ಮುಂದೆನೆ ಚೆನ್ನಾಗಿರ್ತಾರೆ, ಹಿಂದೆ ಹೋಗಿ ನಮಗ್ ಗೊತ್ತಿಲ್ದಾನೆ ನಮಗ್ ಮೋಸ ಮಾಡ್ತಾರೆ. ನಾನು ಈ 4 ವರ್ಷ ಏನ್ ಮಾಡಿದೆ, ನನ್ನ ಲೈಫ್ ನ ಈ 4 ವರ್ಷ ಲೀಡ್ ಮಾಡಿರೋದು ನನ್ನ ಫ್ರೆಂಡ್ಸ್. ನಾವು ಈಗ ಒಬ್ರ ಬಗ್ಗೆ ನಂಬಿರ್ತೀವಿ, ಅವ್ರಿಗೆ ನಮ್ನ ಟೈಮ್ ಪಾಸ್ ಆಗಿ ತಗೊಂಡಿರ್ತಾರೆ ಫ್ರೆಂಡ್ಶಿಪ್ ಅಲ್ಲಿ, ಮತ್ತೆ ಇಲ್ಲಿ ನಮ್ ಜೊತೆನೂ ಇರ್ತಾರೆ, ಆಚೆ ಅವ್ರ ಹತ್ರ ಮಾತಾಡ್ತಿರ್ತಾರೆ. ಅಂತವ್ರನ್ನ ಎಲ್ಲಿ ಯಾವಾಗ ಎಷ್ಟು ಇಡ್ಬೇಕು ಅಷ್ಟಲ್ಲಿ ಇಟ್ಬಿಡ್ಬೇಕು, ಆಗ ನಮ್ ಲೈಫ್ ನ ನಾವು ಇದ್ ಮಾಡ್ಕೋಬಹುದು. ತಮಾಷೆ ಮಾಡಕ್ ಹೋಗ್ಬೇಡ, ಅದು ಅಮಾಷೆ ಆಗೋಯ್ತೆ ಅಂತ. ಬಾ ಮಚ್ಚ ಮಾಮ ಅಂತ ಎಲ್ಲ ಇರ್ತಾರೆ, ಕೊನೆ ಮೋಸ ಮಾಡ್ತಾರೆ ಅಂತವ್ರು ಇದಾರೆ. ಸ್ನೇಹ ಅಂತ ಒಳಗೊಳಗೆ ಸ್ಕೀಮ್ ಆಗ್ತಾರೋ, ಒಂದೇ ತಟ್ಟೆಲ್ ಅನ್ನ ತಿಂದು ಮೂರ್ತ ಇರ್ತಾರೋ. ಬಟ್ ನಮ್ ಬೆನ್ನಿಂದ ಯಾವತ್ತೂ ಒಂದು ಕೆಟ್ಟದಾಗ ಮಾತಾಡಲ್ಲ, ಅವ್ನು ನಿಜವಾಗ್ಲೂ ಟ್ರೂ ಫ್ರೆಂಡ್ಸ್ ಆಗಿರ್ತಾನೆ. ಅಂದ್ರೆ ಶತ್ರು ಆದ್ರೆ ಮುಂದೆ ಬಂದು ಹೊಡಿತಾನೆ. ಹೌದು, ಶಕುನಿ ಹೆಂಗ್ ಮೋಸ ಮಾಡ್ತಾನೆ ಅಂತ ನಮ್ಗೆ ಗೊತ್ತೇ ಆಗಲ್ಲ, ಅದೊಂದು ಹೇಳಕ್ಕೆ ಆಗಲ್ಲ ಅದನ್ನ. ಬಟ್ ನನಗೆ ನಮ್ಮ ಅಪ್ಪ ಅಂದ್ರೆ ತುಂಬಾ ಗೌರವ, ತುಂಬಾ ಅವ್ರಷ್ಟು ಇಷ್ಟಪಟ್ಟವ್ರು ನಾನು ಬೇರೆ ಯಾರನ್ನ ಇಷ್ಟಪಟ್ಟಿಲ್ಲ. ತಂದೆ ತಾಯಿನ ಪೂಜಿಸಿ ಪೂಜಿಸಿ ನಿಮ್ನ ದೇವ್ರು, ಆ ಭಗವಂತ ನಿಮ್ನ ಚೆನ್ನಾಗಿ ನೋಡ್ಕೊತಾನೆ. ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಮತ್ತೆ ಇವತ್ತು ನಾನು ಎದ್ದಿದ್ದು ಲೇಟ್ ಆಗೋಯ್ತು. ಏನಕ್ಕಪ್ಪ ಅಂದ್ರೆ ನೈಟ್ ಕ್ಯಾರಮ್ ಮಾಡ್ತಿದ್ದೋ, ಅದರಿಂದ ಮಲಗಿದ್ದೆ 12:30 1 ಗಂಟೆ ಆಗೋಯ್ತು. ಮತ್ತೆ ಇವತ್ ಬೇರೆ ಭಾನುವಾರ, ಅದರಿಂದ ಜಿಮ್ ಬೇರೆ ಇರಲಿಲ್ಲ, ಅದಕ್ಕೆ ಇವತ್ತು ಸ್ವಲ್ಪ ಸೋಮೇರಿತನ ತೋರಿಸ್ಬಿಟ್ಟು ಮತ್ತೆ ಇವಾಗ ಇವತ್ತಿನ ಡೈಲಿ ಬ್ಲಾಗ್ ನ ಶುರು ಮಾಡೋಣ ಬನ್ನಿ. ಮತ್ತೆ ಯಾರು ಹೊಸ ವ್ಯಕ್ತಿ ಸಿಕ್ಕಿದ್ರೆ ಅವ್ರನ್ನ ಪರಿಚಯ ಮಾಡಿಸ್ತೀನಿ, ಅವ್ರ ಕಷ್ಟ ಸುಖ ಏನಿದೆ ಅದೆಲ್ಲ ಕೇಳ್ತೀನಿ. ಬನ್ನಿ ಶುರು ಮಾಡೋಣ. ನಾಷ್ಟ ಬಂದಿದ್ರೆ ನಾಷ್ಟ ಮಾಡ್ಕೊಂಡು ಶುರು ಮಾಡೋಣ. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಕೆಳಗಡೆ ಒಂದ್ ಹೋಟ್ಲ್ ಐತೆ, ಅಲ್ಲಿ ಇವತ್ತು ಭಾನುವಾರ ಅಲ್ವಾ, ಅಲ್ಲಿ ಕಾಲ್ ಸೂಪ್ ಮಾಡ್ತಾರೆ. ಅಣ್ಣ ಕಾಲ್ ಸೂಪ್ ಎಷ್ಟಣ್ಣ ಅಂತ ಕೇಳಿದ್ರೆ 120 ರೂಪಾಯಿ ಹೇಳಿದ್ರು. ನನ್ನ ಹತ್ರ 120 ರೂಪಾಯಿ ಇರ್ಲಿಲ್ಲ, ಅದಕ್ಕೆ 20 ರೂಪಾಯಿ ಕೊಟ್ಬಿಟ್ಟು ಒಂದ್ ಪ್ಲೈನ್ ಸೂಪ್ ನ ಕುಡ್ಕೊಂಡು ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದೀನಿ. ಇದೇ ತರ ಫುಲ್ ವಿಡಿಯೋ ನೋಡಿ ಮತ್ತೆ ಸಪೋರ್ಟ್ ಮಾಡಿ. ಓಕೆ ಬನ್ನಿ ಮತ್ತೆ ಸಿಗೋಣ. ನಾನ್ ಕಾಲ್ ಸೂಪ್ ಕುಡ್ಕೊಬರಷ್ಟೊಳ್ಳೆ ನಾಷ್ಟ ಬಂದಿತ್ತು. ಏನು ಅಂತ ನೋಡೋದಂದ್ರೆ ದೋಸೆ ಮತ್ತೆ ಹಾಗೂ ಚಟ್ನಿ. ಸರಿ ಅನ್ಬಿಟ್ಟು ಒಂದ್ ಪ್ಲೇಟ್ ನ ಬಾರಿಸ್ಬಿಟ್ಟು ಸೀದಾ ನಾನ್ ಬಂದಿದ್ದೆ ಒಬ್ರನ್ನ ಮೀಟ್ ಮಾಡಕ್ಕೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ರಾಜೇಶ್ ಚಾಮ್ಸ್ ಮಾತಾಡ್ತೇನೆ. ಇವತ್ತೇನಪ್ಪ ವಿಷಯ ಅಂದ್ರೆ, ಡೈಲಿ ಬ್ಲಾಗ್ ಅಲ್ಲಿ ನಾನು ಒಬ್ರನ್ನ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದೆ. ಅವ್ರು ಬೇರೆ ಯಾರು ಅಲ್ಲ, ಸುಹಾಸ್ ಅಂದ್ಬಿಟ್ಟು. ಅವ್ರು ನನ್ಗೆ ಮುಂಚೆನೆ ಗೊತ್ತಿರೋರು. ಬನ್ನಿ ಅವ್ರನ್ನ ಪರಿಚಯ ಮಾಡದ. ಹಾಯ್ ಸುಹಾಸ್. ಆರಾಮ, ಚೆನ್ನಾಗಿದ್ದೀರಾ? ಸೂಪರ್. ಊರ್ಗೆ ಯಾವತ್ತು ಹೋಗಿದ್ರಿ? ಬಂದೆ ಒಂದು 2 ವಾರ ಆಯ್ತು. ಅಲ್ಲ, ಅವತ್ತು ನಾನು ನೀವ್ ಸಂಜೆ ಹೋಗ್ತೀನಿ ಅಂತ ಹೇಳಿದ್ರೆ ಒಂದ್ ತಿಂಗಳು ಹಿಂದೆ. ಅವಾಗ ನಾನು ಎಲ್ಲಿ ಹೇಳ್ತಾರೆ ಅಂತ ಅದೇ ನೀವು ಮನೆಗೆ ಹೋಗ್ಬಿಟ್ಟಿದ್ರಿ ಅಷ್ಟೊತ್ತಿಗೆ. ಇಲ್ಲ, ನಾನ್ ಬೆಳಿಗ್ಗೆ ಹೇಳ್ತೀರಾ ಅಂತ ಹೇಳ್ಕೊಂಡೆ ನೀವು ಅಷ್ಟೊಂದು ಹೊರಟಿದ್ರಿ. ಮತ್ತೆ ಆರಾಮ, ಊರಲ್ಲಿ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರೆ. ಮತ್ತೆ ಏನೋ ಎಲ್ಲ ಕಾಲೇಜ್ ಎಲ್ಲ ಮುಗೀತು ಅಂದ್ರಲ್ಲ, ಇದು ಕಾಲೇಜ್ ಮುಗೀತು. ಈಗ ರೀಸೆಂಟ್ ಆಗಿ ಜಾಯ್ನ್ ಆಗಿದ್ದೀನಿ. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಆಸ್ಟ್ರೋನಿ ಡಿಸೈನ್ ಸ್ಟುಡಿಯೋ ಅಂತ ಇದೆ. ಅಲ್ಲಿ ಈಗ ಆಟೋಕ್ಯಾಡ್ ಡಿಸೈನರ್ ಮತ್ತೆ ಮಾರ್ಕೆಟಿಂಗ್ ಎಲ್ಲ ಮಾಡತಾರ ಸೇಲ್ ಆಗಿ ಜಾಯ್ನ್ ಆಗಿ. ಈಗ ನೀವು ಇಲ್ಲಿಗೆ ನಿಮ್ದು ಸ್ವಂತ ಊರು ಯಾವ್ದು ಹೇಳಿ? ನಾನು ಕುಶಾಲನಗರ. ಬಟ್ ನಿಮ್ಗೆ ಬೆಂಗಳೂರಿಗೆ ಬಂದ್ರಿ ಓದಕ್ಕೆ ಅಂತಾನೆ ಇಲ್ಲಿಗೆ ಬಂದಿದ್ರಲ್ವಾ? ನಿಮ್ಗೆ ಇಲ್ಲಿ ಬೆಂಗಳೂರು ಲೈಫ್ ನಿಮ್ಗೆ ಹೆಂಗ್ ಅನ್ಸ್ತು? ಎಲ್ಲಾರು ಕೆಲವರು ನಂತರ ಹೇಳ್ತಾರೆ, ನಿಮ್ಗೆ ಏನ್ ಅನ್ಸ್ತು ಬೆಂಗಳೂರು ಲೈಫ್? ಬೆಂಗಳೂರು ಲೈಫ್ ನನಗೆ ಅಂದ್ರೆ, ನಾನು ಫುಲ್ ಇಂತ ದುಡಿಬೇಕು, ಒಬ್ನೇ ಏನು ಇಲ್ಲ ಆತರ ಬಂದಿಲ್ಲ. ನನ್ ಬ್ಯಾಕ್ ಸಪೋರ್ಟ್ ಆಗಿ ನಮ್ಮ ಅಪ್ಪ ಇದ್ರು. ಯಾವತ್ತು ಅವ್ರು ಇರ್ತಾರೆ ಅನ್ನೋ ಒಂದು ಹೋಪ್ ನನಗಿರುತ್ತೆ. ಹಂಗೆ ಒಂದು ಅವ್ರ ಜೊತೆ ಇರುವಾಗ ಎಲ್ಲ ಬೆಂಗಳೂರು ಬಂದು ನಮ್ಮ ರಿಲೇಟಿವ್ ಮನೆಗೆಲ್ಲ ಬಂದಿದ್ದೆ. ಹಂಗೆ ಸ್ವಲ್ಪ ಬೆಂಗಳೂರು ಬಗ್ಗೆ ಜಸ್ಟ್ ಗೊತ್ತಿತ್ತು, ಫುಲ್ ಇಲ್ಲ ಅಂದ್ರು. ಈ ಸಲ ಜಾಸ್ತಿ ಬಂದಿರ್ಲಿಲ್ಲ. ಇಂಟರ್ನ್ಶಿಪ್ ಇತ್ತಲ್ಲ, ಬಂದೆ PG ಮಾಡ್ಕೊಟ್ಟಿದ್ರು ಅವರೇ ಬಂದು. PG ಇದ್ದೆ, ಇಂಟರ್ನ್ಶಿಪ್ ಮುಗಿಸಿ ಹಾಗೆ ಸ್ವಲ್ಪ ಮಧ್ಯೆ ಗ್ಯಾಪ್ ಇದ್ದಾಗ ಆಚೆ ಈಚೆ ತಿರುಗಾಡ್ತಾ ಇರುವಾಗ ಬೆಂಗಳೂರು ಸ್ವಲ್ಪ ಹಿಂಗೆ ಅನ್ನೋದೆಲ್ಲ ಸ್ವಲ್ಪ ಅರ್ಥ ಆಯ್ತು. ಅಂದ್ರೆ ನಿಮ್ಗೆ ಬೆಂಗಳೂರು ಇಷ್ಟ ಆಯ್ತಾ, ಇಲ್ಲ ನಿಮ್ಗೆ ನಮ್ಮೂರ ಹಳ್ಳಿನೇ ಇಷ್ಟ ಅಂತ ಅನ್ಸ್ತಾ ನಿಮ್ಗೆ? ನಮಗೆ ನಮ್ಮೂರೇ ಇಷ್ಟ ಅಲ್ವಾ ಯಾವಾಗ್ಲೂ. ಅಂದ್ರೆ ನಿಮ್ದು ಕುಶಾಲನಗರನೇನೋ ಇಲ್ಲ ಪಕ್ಕ ಹಳ್ಳಿನ? ಇಲ್ಲ, ಕುಶಾಲನಗರ ಟೌನ್ ಅಲ್ಲೇ. ಹೌದು. ಅಂದ್ರೆ ನಿಮ್ದು ಒಂಥರ ಸಿಟಿ ಲೈಫ್ ನಿಮ್ಗೆ ಆಲ್ರೆಡಿ ಗೊತ್ತಿರೋದ್ರಿಂದ ನಿಮ್ಗೆ ಇದು ಬೆಂಗಳೂರು ನಿಮ್ಗೆ ಒಂಥರ ಅಡ್ಜಸ್ಟ್ ಆಗ ತುಂಬಾ ಕಷ್ಟ ಅಂತ ಅನ್ಸಿಲ್ಲ. ಓಕೆ. ಮತ್ತೆ ನಿಮ್ಗೆ ಫ್ರೆಂಡ್ಶಿಪ್ ಬಗ್ಗೆ ಏನಾರು ಹೇಳಕ್ ಇಷ್ಟಪಡ್ತೀರಾ? ಈಗ ಕೆಲವರು ಫ್ರೆಂಡ್ಶಿಪ್ ಗಳ ಬಗ್ಗೆ ಅವ್ರು ಸರಿ ಇಲ್ಲ, ಅವ್ರು ಹಂಗ್ ಮಾಡಿದ್ರು, ನಮ್ಗೆ ಮೋಸ ಮಾಡಿದ್ರು ಅಂತ ಕೆಲವ್ರು ಜನ ಏನೇನೋ ಹೇಳ್ತಾರೆ. ಬಟ್ ನಿಮ್ಮ ಲೈಫ್ ಅಲ್ಲಿ
ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದೊಂದು ಘಟನೆ ಇರುತ್ತೆ. ಈಗ ನನ್ಗಾಗಿರೋ ಅನುಭವ ಇನ್ನೊಬ್ರಿಗಾಗಿರಲ್ಲ. ಆ ತರ ಎಲ್ಲಾರ್ದು ಒಂದೊಂದು ಇರುತ್ತೆ. ಬಟ್ ನಮ್ಮ ಚಾನಲ್ ಮುಖಾಂತರ ನಾವು ಇದನ್ನೇ ನಾವು ಜನಗಳಿಗೆ ತಲುಪಿಸ್ಬೇಕು ಅಂತ ನಾವು ಮಾಡ್ತಾ ಇರೋದು. ಏನು ಅಂದ್ರೆ ಪ್ರತಿಯೊಬ್ರು ನಿಮ್ಗೆ ಗೊತ್ತು, ಎಲ್ಲಾರ್ದು ಒಂದೊಂದು ಸ್ಟೋರಿ ಇರುತ್ತೆ. ಅದಕ್ಕೋಸ್ಕರನೇ ಇವ್ರ ಲೈಫಲ್ಲಿ ಏನಾಗೈತೆ ಅಂತ ಕೇಳಿ ನೋಡೋಣ. ಬ್ರೋ, ನಿಮ್ಮ ಲೈಫಲ್ಲಿ ಫ್ರೆಂಡ್ಶಿಪ್ ಯಾವ ತರ? ಈಗ ನಿಮ್ಗೆ ಮೋಸ ಆಗಿರೋದಿದ್ಯಾ? ಇಲ್ಲ ಅಂದ್ರೆ ನಿಮ್ಗೆ ಮೋಸನೇ ಆಗಿಲ್ವಾ? ಇಲ್ಲ ನಿಮ್ಗೆ ಎಲ್ಲ ಫ್ರೆಂಡ್ಸ್ ಚೆನ್ನಾಗಿ ನಿಮ್ ಜೊತೆ ಇದ್ದೀರಾ? ಸರ್, ಫ್ರೆಂಡ್ಶಿಪ್ ಅಂದ್ರೆ ನನ್ ಪ್ರಕಾರ ಏನ್ ಗೊತ್ತಾ, ಈಗ ಜನಗಳು ತುಂಬಾ ಜನ ಇದಾರೆ. ಈಗ ನಮ್ ಭಾರತ ಅಂದ್ರೆ ಇಷ್ಟು ಕೋಟಿ ಲಕ್ಷ ಜನಗಳ ಸಂಖ್ಯೆಗಳಿದೆ ಅಲ್ವಾ. ನಾವೀಗ ಎಲ್ಲಾರ ಹತ್ರ ಹೋಗ್ಬಿಟ್ಟು ಫ್ರೆಂಡ್ಶಿಪ್ ಮಾಡಕ್ಕಾಗಲ್ಲ. ಅದೊಂದು ಬಾಂಡ್. ನಮ್ಮ ವೈಬಿಗೆ ಅವ್ರ ವೈಬಿಗೆ ಏನ್ ಮ್ಯಾಚ್ ಆಗುತ್ತೆ ಅದ್ ಎಲ್ಲರ ಜೊತೆ ಅದು ಆಗಕ್ಕೆ ಅದು ಏನೋ ಒಂದು ಮಕ್ಳಾಟ ಅನ್ನೋದಲ್ಲ. ಅದು ಏನೋ ಒಂದು ಫ್ರೆಂಡ್ಶಿಪ್ ಅನ್ನೋದು ಒಂದು ಬಾಂಡ್. ಅದ್ ಯಾವತ್ತು ನಮ್ಗೆ ಬರೀ ಸುಖ ಇದ್ದಾಗ ಮಾತ್ರ ನಮ್ ಜೊತೆ ಇತ್ತು ಆತರ ಅಲ್ಲ. ಆಕ್ಚುಲಿ ಕಷ್ಟ ಅನ್ನೋದು ಯಾವಾಗ ಬರುತ್ತೆ, ನಮ್ಗೆ ಏನಾದ್ರು ಒಂದು ಕಷ್ಟ ಬರುತ್ತೆ, ಆ ಟೈಮಲ್ಲಿ ಬಂದ್ ನಿಂತ್ಕೋತಾನಲ್ಲ, ಅವನೇ ನಿಜವಾದ ಗೆಳೆಯ. ಅಂದ್ರೆ ನಿಮ್ಮ ಲೈಫಲ್ಲಿ ನಿಮ್ಗೆ ಯಾರು ಆತರ ಇದಾರೆ ಲೈಫ್ ಅಲ್ಲಿ ಫ್ರೆಂಡ್ಶಿಪ್ ಅಲ್ಲಿ ಇಷ್ಟ ಹೇಳ್ಕೊಂಡು ನಮ್ ಜೊತೆ ಇದ್ದು ಕೊನೆಗೆ ಎಲ್ಲ ಇನ್ನೊಂದೊಬ್ರು ಸಿಕ್ತಾಗ ಅವ್ರಿಂದ ಹೋಗಿರೋರು ಕೂಡ ಇದಾರೆ. ಏನು ನನ್ನ ಜೊತೆ ಒಂದು ಫೋನ್ ಇಲ್ಲ, ಮೆಸೇಜ್ ಮಾಡೋದಿಲ್ಲ. ಇಷ್ಟು ದಿನ ತುಂಬಾ ಗ್ಯಾಪ್ ಇದ್ರು ಮತ್ತೆ ಎಷ್ಟೋ ದಿನ ಆದ್ಮೇಲೆ ನೋಡಿದಾಗ ಅವ್ರಿಗೆ ಅರ್ಥ ಮಾಡ್ಕೊಂಡಿರ್ತಾರೆ, ಓ ಇವ್ನ ಈ ತರ ಬಿಸಿ ಇದ್ದ, ಅದಕ್ಕೋಸ್ಕರ ಫೋನ್ ಮಾಡಿಲ್ಲ, ಕಾಂಟ್ಯಾಕ್ಟ್ ಮಾಡಿಲ್ಲ ನಮ್ಮ ಮೈಂಡ್ ಸೆಟ್ ಅವ್ರಿಗೂ ಇರುತ್ತೆ. ಈ ತರ ಮೈಂಡ್ ಸೆಟ್ ಅರ್ಥ ಮಾಡ್ಕೊಂಡು ಕೊನೆಗೆ ಹೋದಾಗ ಏನ ವೈಬು ಒಂಚೂರು ನಾವು ಹಿಂಗೆ 2 ವರ್ಷ 3 ವರ್ಷ ಹಿಂದೆ ಇದ್ದು ಆ 2 ವರ್ಷ 3 ವರ್ಷ ಬಿಟ್ಟು ಈಗ ಮತ್ತೆ ಹೋಗಿ ಮಾತಾಡ್ಸಿದ್ರೆ ಏನ ವೈಬ್ ಸೇಮ್ ವೈಬ್ ಕೊಡ್ತಾರೆ. ಅದು ರಿಯಲ್ ಫ್ರೆಂಡ್ಶಿಪ್ ಅಂತ ಹೇಳ್ಬೇಕು. ಅಂದ್ರೆ ಈಗ ಕೆಲವರು ಫ್ರೆಂಡ್ಶಿಪ್ ಒಂದೊಂದ್ ಜೀವನದಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಫಸ್ಟ್ 1ನೇ ಕ್ಲಾಸ್ ಇಂದ ಒಂದು 10th ವರೆಗೂ ಜೊತೆಲೇ ಇರ್ತಾರೆ. ಅದಾದ್ಮೇಲೆ ಆಟೋಮೆಟಿಕ್ ಯಾರೋ ಒಬ್ರು ಬಂದ್ರು ಅಂತ ಬಿಟ್ಟು ಇರೋರು ಇರ್ತಾರೆ. ಇನ್ ಕೆಲವರು ಅವರು 1ನೇ ಕ್ಲಾಸ್ ಇಂದ ಏನ್ ಬಾಂಡಿಂಗ್ ಇತ್ತು ಅದು ಕೊನೆವರೆಗೂ ಇರುತ್ತೆ. ನಿಮ್ಮ ಫ್ರೆಂಡ್ಶಿಪ್ ಅಲ್ಲಿ ಆತರ ಗೆಳೆಯ ಯಾರು ಇದಾರ? ಒಬ್ರು ಇಬ್ರು ವ್ಯಕ್ತಿಗಳು ಅಂದ್ರೆ ನಿಮ್ಮ ಚಿಕ್ಕ ವಯಸ್ಸಿಂದ ನಿಮ್ಮ ಚೈಲ್ಡ್ಹುಡ್ ಇಂದಾಗಿಂದ ನೀವು ಇಲ್ಲಿವರೆಗೂ ನಿಮ್ಮ ಈ ಜರ್ನಿಲಿ ಅಲ್ಲಿವರೆಗೂ ನಿಮ್ಗೆ ಯಾರು ಆತರದವ್ರು ಇದಾರ? ಅಂದ್ರೆ ಸ್ಕೂಲ್ ಇಂದ ಒಟ್ಟಿಗೆ ಓದ್ಕೊ ಬಂದಿರೋರು ಅಂತ ಇಲ್ಲ. ನನ್ನ ಫ್ಯಾಮಿಲಿಲಿ ನನ್ನ ಅಣ್ಣ ಮತ್ತೆ ರಿಲೇಟಿವ್ ಆಗ್ಬೇಕು, ಅವನ ಫ್ರೆಂಡ್ ಆಗಿ ಕೂಡ ಮತ್ತೆ ಜೊತೆ ಕೂಡ ಇದ್ದಾನೆ. ಮತ್ತೆ ಅದಾದ್ಮೇಲೆ ನನಗೆ ಇದಾರೆ ಫ್ರೆಂಡ್ಸ್ ಹೈಸ್ಕೂಲ್ ಒಟ್ಟಿಗೆ ಓದೋರು, ಈಗ ಕೂಡ ಕಾಂಟ್ಯಾಕ್ಟ್ ಅಲ್ಲೆಲ್ಲ ಇದ್ದಾರೆ. ನಿಮ್ಮ ಪ್ರಕಾರ ಫ್ರೆಂಡ್ಶಿಪ್ ನಿಮ್ಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ತಾರೆ? ಹೌದು ಸರ್, ನನಗೆ ಫ್ರೆಂಡ್ಶಿಪ್ ಅಲ್ಲಿ ಏನ್ ಹೇಳ್ಬೇಕು ಅಂದ್ರೆ ಫ್ರೆಂಡ್ಸೇ ನನ್ಗೆಲ್ಲ ಆಗ್ತಿರೋ. ಯಾಕಂದ್ರೆ ನಾನು ಇಂಜಿನಿಯರಿಂಗ್ ಮಾಡುವಾಗ ನಾನು ಈ 4 ವರ್ಷ ಏನ್ ಮಾಡಿದೆ, ನನ್ನ ಲೈಫ್ ನ ಈ 4 ವರ್ಷ ಲೀಡ್ ಮಾಡಿರೋದು ನನ್ನ ಫ್ರೆಂಡ್ಸೇ. ಎಲ್ಲಾರು ನಾವು ಹೋಗ್ಬೇಕು ಅಂತ ಅಂದ್ರೆ, ನನಗೆ ಆಕ್ಚುಲಿ ಟ್ರಾವೆಲಿಂಗ್ ಅಂದ್ರೆ ತುಂಬಾ ಇಷ್ಟ. ನಾನು ಎಲ್ಲಾರು ಮಚ್ಚ ಬಾ ಇವತ್ತು ಹೋಗೋಣ, ನಾಳೆ ಹೋಗೋಣ ಅಂದ್ರೆ ಅವ್ರ ಕೈಯಲ್ಲಿ ದುಡ್ಡಿದ್ದೇ ಇಲ್ವೋ ಗೊತ್ತಿಲ್ಲ, ಅವ್ರ ಡ್ರೆಸ್ ರೆಡಿ ಮಾಡ್ಕೊಂಡು ನಾವು ಟ್ರಿಪ್ ಹೋಗೋದಾದ್ರು ಸರಿ ಹೋಗ್ತಿದ್ವು. ಇಲ್ಲ ಅಂದ್ರೆ ತಿನ್ಬೇಕಾ ಅವ್ರ ಜೊತೆ ಇರ್ತಿದ್ವಿ. ಈಗ ಅಕಸ್ಮಾತ್ ನನಗೆ ಏನೋ ಕಷ್ಟ ಬಂತ, ಏನು ದುಡ್ಡಿಲ್ಲ, ಪೆಟ್ರೋಲ್ ಖಾಲಿ ಆಯ್ತು ಅಂತ ಫೋನ್ ಮಾಡಿದೆ, 10 ಗಂಟೆಗೆ ಫೋನ್ ಮಾಡಿದ್ರು ಅವ್ನು ನನ್ ಗಾಡಿಯಲ್ಲಿ ಐತೆ ತಗೊಂಡೋಗು, ಮತ್ತೆ ನಿನ್ ಗಾಡಿ ತಗೊಂಡ್ಮೇಲೆ ಹಾಕು. ಆತರ ಯಾರು ಆಕ್ಚುಲಿ ಗಾಡಿಗಳನ್ನ ಕೊಡಕ್ ಹೋಗೋದಿಲ್ಲ, ತುಂಬಾ ಇಷ್ಟಪಡೋರು ನಮ್ ಕಡೆ. ಅಂತದ್ರಲ್ಲಿ ಗಾಡಿ ಮೇಂಟೈನ್ ಮಾಡಿದವರು ಕೂಡ ಕೊಡ್ತಿರ್ತಾರೆ. ಆಮೇಲೆ ತುಂಬಾ ಜನ ಆತರ ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ತಾರೆ. ಕೆಲವು ಜನ ಹೇಳ್ತಾರೆ ಏನಂದ್ರೆ, ಇವಾಗ ಎಲ್ಲಾರ್ನು ನಂಬೇಡಿ, ಅಂದ್ರೆ ಚೆನ್ನಾಗಿರೋರೇ ನಮಗ್ ಮೋಸ ಮಾಡ್ತಾರೆ ಅಂತ ಹೇಳೋರು ಇರ್ತಾರೆ. ಬಟ್ ಈಗ ನಿಮ್ಗೆ ತುಂಬಾನೇ ಚೆನ್ನಾಗಿರ್ತಾರೆ, ಅಂದ್ರೆ ಏನು ನಮ್ ಮುಂದೆನೆ ಚೆನ್ನಾಗಿರ್ತಾರೆ, ಹಿಂದೆ ಹೋಗಿ ನಮಗ್ ಗೊತ್ತಿಲ್ದಾನೆ ನಮಗ್ ಮೋಸ ಮಾಡಿರ್ತಾರೆ. ಆ ತರದವ್ರು ಯಾರು ಇದಾರ ನಿಮ್ಗೆ? ಇದಾರೆ ಸರ್. ಅದು ಅಂದ್ರೆ ಎಲ್ಲ ಡಿಪೆಂಡ್ ಸರ್. ನಾವು ಈಗ ಒಬ್ರ ಬಗ್ಗೆ ನಂಬಿರ್ತೀವಿ, ಅವ್ರಿಗೆ ನಮ್ನ ಟೈಮ್ ಪಾಸ್ ಆಗಿ ತಗೊಂಡಿರ್ತಾರೆ ಫ್ರೆಂಡ್ಶಿಪ್ ಅಲ್ಲಿ, ಮತ್ತೆ ಇಲ್ಲಿ ನಮ್ ಜೊತೆನೂ ಇರ್ತಾರೆ, ಆಚೆ ಅವ್ರ ಹತ್ರ ಮಾತಾಡ್ತಿರ್ತಾರೆ. ಅಂತವ್ರನ್ನ ಎಲ್ಲಿ ಯಾವಾಗ ಎಷ್ಟು ಇಡ್ಬೇಕು ಅಷ್ಟಲ್ಲಿ ಇಟ್ಬಿಡ್ಬೇಕು, ಆಗ ನಮ್ ಲೈಫ್ ನ ನಾವು ಇದ್ ಮಾಡ್ಕೋಬಹುದು. ಈಗ ನೋಡಿ, ನಾವು ನಮ್ ಲೈಫ್ ಅಲ್ಲಿ ಎಲ್ಲಾ ವಿಷಯನ ಒಬ್ರ ಹತ್ರ ಹೇಳ್ಕೊಬಿಟ್ರೆ ಆಗ ನಾವೇ ಕುರಿಮರಿ ಆಗ್ಬಿಡ್ತೀವಿ, ಅವ್ರ ಹತ್ರ ಪ್ಲೇ ಕಾರ್ಡ್ ಆಗ್ಬಿಡ್ತೀವಿ. ಯಾವಾಗ ಅವ್ರು ನಾವೇನಾರು ಅವ್ರಿಗೆ ಮೋಸ ಮಾಡೋದು, ಮೋಸ ಅಲ್ಲ, ಜಸ್ಟ್ ಏನೋ ಒಂದು ಹರ್ಟ್ ಮಾಡೋದು, ಅವ್ರು ಹೋಗ್ಬಿಟ್ಟು ಇನ್ನೊಂದ್ ಬೇಗ ನಮ್ ಬಗ್ಗೆ ಎಲ್ಲ ಪಿಟಿಲಿ ಕೂದಿರ್ತಾರೆ ಎಲ್ಲ. ಅಂದ್ರೆ ನಾವು ಈಗ ನೀವ್ ಹೇಳಿದ್ರಿ ಮೋಸ ಅಂತ, ಬಟ್ ನೀವು ಅದು ನಿಮ್ಗೆ ಮೋಸ ಅಂತಲ್ಲ, ಬಟ್ ನೀವು ಏನೋ ತಮಾಷೆ ಮಾಡಕ್ ಹೋದ್ರು ಕೆಲವರು ಅದನ್ನ ಸೀರಿಯಸ್ ಆಗಿ ತಗೋತಾರೆ. ಈಗ ನೀವು ತಮಾಷೆ ಮಾಡ್ತೀರಾ, ಈಗ ಫ್ರೆಂಡ್ಶಿಪ್ ಅಲ್ಲಿ ತಮಾಷೆ ಮಾಡೋದೆಲ್ಲ ಕಾಮನ್. ಅವ್ರು ಏನ್ ಮಾಡ್ತಾರೆ, ಈ ತಮಾಷೆ ವಿಷಯಕ್ಕೇನೆ ಒಂಥರ ಏನೋ ಹಳ್ಳಿ ಕಡೆ ಹೇಳ್ತಾರಲ್ಲ ಒಂದ್ ಗಾದೆನ, ನಮ್ಮೂರ್ ಕಡೆ ಹೇಳ್ತಾರೆ, ತಮಾಷೆ ಮಾಡಕ್ ಹೋಗ್ಬೇಡ ಅದು ಅಮಾಷೆ ಆಗೋಯ್ತೆ ಅಂತ, ಆತರ ಹೇಳ್ತಾರೆ. ಹಂಗೆ ನಾವೇನೋ ಒಂದ್ ಮಾಡಕ್ ಹೋದಾಗ ಅವ್ರು ಅದನ್ನೇ ದೊಡ್ಡದಾಗ್ ತಗೊಂಡು ಅವನ್ಗೇನೋ ಮಾಡೋರು ಇರ್ತಾರೆ. ಮತ್ತೆ ಬಾ ಮಚ್ಚ ಮಾಮ ಅಂತ ಎಲ್ಲ ಇರ್ತಾರೆ, ಕೊನೆ ಮೋಸ ಮಾಡ್ತಾರೆ ಅಂತವ್ರು ಇದಾರೆ. ಬಟ್ ನಾನ್ ನೋಡಿರೋ ಪ್ರಕಾರ ನನ್ನ ಲೈಫ್ ಅಲ್ಲಿ ಫ್ರೆಂಡ್ಶಿಪ್ ನನ್ಗೆ ನಾನು ಒಬ್ರು ಫ್ರೆಂಡ್ಶಿಪ್ ಅಂತ ಇಲ್ಲ, ನಾನು ಎಲ್ಲಾರ ಜೊತೆನೂ ಚೆನ್ನಾಗಿರ್ತೀನಿ. ಅದು ನೀವೇ ನೋಡಿದೀರಾ ಅಲ್ವಾ? ಬಟ್ ನನ್ಗೆ ಹೇಳಿದ್ದು ನಿಮ್ ಲೈಫ್ ಅಲ್ಲಿ ಹೆಂಗ್ ನಡೆದೈತೆ ನನಗೆ ಗೊತ್ತಿರತ್ತಾ? ಅಂದ್ರೆ ನೀವೆಲ್ಲ ನಮ್ಗೆ ಶೇರ್ ಮಾಡಿ ನಿಮ್ಗೆ ಹೇಳ್ಕೋಬೇಕು ಅಂತ ಅನ್ಸುತ್ತೆ, ನೀವ್ ಹೇಳ್ಕೊತ. ನಾನ್ ನಿಮ್ಗೆ ಹೇಳ್ತಾ ಇರೋದು, ಈಗ ನಿಮ್ ಲೈಫ್ ಅಲ್ಲಿ ನಿಮ್ಗೆ ಯಾರು ಈ ತರ ಇದ್ ಮಾಡಿರೋರು ಇಲ್ವಾ? ಎಲ್ಲ ನಿಮ್ಗೆ ಓಕೆನಾ? ಇದಾರೆ ಸರ್. ಅಂದ್ರೆ ಈಗ ಅದೇ ಅವ್ರ ಲೈಫ್ ಅಲ್ಲಿ ಬಂದ್ಬಿಟ್ಟು ನಮ್ ಜೊತೆ ಇದ್ದು ಕೊನೆಗೆ ನಮ್ಮ ಹೆಸರು ಉಲ್ಟಾ ಹೇಳ್ಕೊಂಡು ಮಾತಾಡದೆ ಅವ್ರ ಜೊತೆ ಹೋಗಿರೋರು ಕೂಡ ಇದಾರೆ.
ಅದ್ ಬಿಟ್ಟು ಫ್ರೆಂಡ್ಶಿಪ್ ಅಲ್ಲಿ ಏನಾದ್ರು ಅವ್ರಿಗೆ ಯೂಸ್ ಆಗ್ಬೇಕು ಅಂದಾಗ ಫ್ರೆಂಡ್ಶಿಪ್ ಹೆಸರು ಹೇಳ್ಕೊಂಡು ಬರೋರು ಇದಾರೆ. ಅವರೆಲ್ಲ ರಿಯಲ್ ಫ್ರೆಂಡ್ಸ್ ಹೆಂಗಾಯ್ತಾರೆ ಹೇಳಿ? ಅದಕ್ಕೆ ಈಗ ನಾವ್ ಏನ್ ಹೇಳಿದ್ವಿ ಅಂದ್ರೆ ಫ್ರೆಂಡ್ಸ್ ಅಂತ ಅನ್ನಲ್ಲ ಅವ್ರನ್ನೆಲ್ಲ. ಅವ್ರು ಜಸ್ಟ್ ಒಂಥರ ಬಂದೋಗ ಪೀಪಲ್ ಗಳು ಏನಿರ್ತಾರಲ್ಲ, ಅವರು ನೇಬರ್ಸ್ ಅಂತಾರೋ ಸ್ಟ್ರೇಂಜರ್ಸ್ ಅಂತಾರೋ ಆತರ. ಈಗ ಏನೋ ಒಂದು ಕ್ಲಾಸ್ಮೇಟ್ಸ್ ಅದೊಂದು ಬೇರೆ ಬಾಂಡ್. ಬಟ್ ಬೆಸ್ಟ್ ಫ್ರೆಂಡ್ಸ್ ಅನ್ನೋದು ಇರ್ತಾರಲ್ಲ, ಅವ್ರು ಯಾವತ್ತಿದ್ರು ನಮಗೇನು ಒಳ್ಳೇದಾಗ್ಬೇಕು, ನಾವು ಮುಂದೆ ಇರ್ತೀವೋ ಇಲ್ವೋ ಗೊತ್ತಿಲ್ಲ, ಒಂದ್ ಪಕ್ಷ ನಮ್ ಮುಂದೆ ಬೇರೆಯವ್ರ ಜೊತೆ ಕೆಟ್ಟದಾಗ ಮಾತಾಡ್ಬೋದು ಅಥವಾ ಬೈಬೋದು ಏನ್ ಬೇರೆ, ಬಟ್ ನಮ್ ಬೆನ್ನಿಂದ ಯಾವತ್ತೋ ಒಂದು ಕೆಟ್ಟದಾಗ ಮಾತಾಡಲ್ಲ. ಅವ್ನು ನಿಜವಾಗ್ಲೂ ಟ್ರೂ ಫ್ರೆಂಡ್ಸ್ ಆಗಿರ್ತಾನೆ. ಹೌದು, ಅದಂತೂ ಸತ್ಯ. ಕೆಲವರು ಮುಂದೆ ಚೆನ್ನಾಗೇ ಇದ್ದು ಹಿಂದೆ ಅಂದ್ರೆ ಶತ್ರುಗಳನ್ನ ನಂಬುವುದು, ಶಕುನಿಗಳನ್ನ ನಂಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಶತ್ರು ಆದ್ರೆ ಮುಂದೆ ಬಂದು ಹೊಡಿತಾನೆ, ಹೌದು, ಶಕುನಿ ಹೆಂಗ್ ಮೋಸ ಮಾಡ್ತಾನೆ ಅಂತ ನಮ್ಗೆ ಗೊತ್ತೇ ಆಗಲ್ಲ. ಅದೊಂದು ಅದ್ ಹೇಳಕ್ಕೆ ಆಗಲ್ಲ ಅದನ್ನ. ಅಂದ್ರೆ ಮಹಾಭಾರತದಲ್ಲೇ ನೋಡಿ, ಶತ್ರು ಆದವ್ರು ಮುಂದೆ ಬಂದು ಹೊಡಿತಾರೆ, ಆದ್ರೆ ಶಕುನಿ ಯಾವ ತರ ಆಟ ಆಡ್ತಾರಲ್ವಾ, ಅದೇ ಅದೇ ಅದು ಒಂದು ಲೆಕ್ಕಾಚಾರ ಇರುತ್ತೆ. ಬಟ್ ನಿಮ್ಮ ಲೈಫಲ್ಲಿ ಈಗ ನಿಮ್ ನೋಡಿ, ಈಗ ನೀವು ಇಂಜಿನಿಯರಿಂಗ್ ಸ್ಟೂಡೆಂಟ್, ಈಗ ಕೆಲವರು ನೋಡಿ, ನೀವೇ ನೋಡಿದ್ರೆ ನಿಮ್ಮ ಪ್ರಕಾರ ಎಷ್ಟೋ ಜನ ಅವ್ರ ತಂದೆ ತಾಯಿ ಅವ್ರನ್ನ ಕಷ್ಟಪಟ್ಟು ಓದಿಸ್ತಾರೆ. ಅವ್ರನ್ನ ತಂದೆ ತಾಯಿ ಕಷ್ಟಪಟ್ಟು ಓದಿಸ್ತವ್ರನ್ನ ಅವ್ರನ್ನ ಬೆಳೆಸಿ ದೊಡ್ಡವರಾದ್ಮೇಲೆ ತಂದೆ ತಾಯಿನ ಅವ್ರ ಪ್ರಕಾರ ಇದ್ ಮಾಡ್ಬಿಟ್ಟು ಅವ್ರದೇ ಆದ ಲೈಫ್ ಚೇಂಜ್ ಮಾಡ್ಕೊತಾರೆ, ತಂದೆ ತಾಯಿನ ಇದ್ ಮಾಡ್ತಾರೆ. ನಿಮ್ಗೆ ಯಾವಾಗ್ಲೂ ತಂದೆ ತಾಯಿ ಮೇಲೆ ಇಷ್ಟು ತುಂಬಾ, ಈಗ ನಿಮ್ ತಂದೆ ನಿಮ್ಗೆ ಹೇಳಿದ್ರೆ, ನೀವು ನಮ್ ತಂದೆ ನಮಗೋಸ್ಕರ ಬ್ಯಾಕ್ ಸಪೋರ್ಟ್ ಆಗಿ ನಿಂತಿದ್ದಾರೆ, ಅವ್ರೊಂಥರ ನಮ್ಗೆ ಗಾಡ್ ಇದ್ದಂಗೆ ಅಂತ ಹೇಳಿದ್ರೆ, ಅದೇ ತರ ಈಗ ನೀವು ಅವ್ರಿಗೆ ಏಜ್ ಆಗ್ತಾ ಇರುತ್ತೆ, ನಿಮ್ಗೂ ಏಜ್ ಆಗ್ತಾ ಇರುತ್ತೆ. ಅವ್ರಿಗೆ ಏಜು ಆಮೇಲೆ ಅವ್ರಿಗೆ ಕುಗ್ತಾ ಇರುತ್ತೆ, ನಿಮ್ಗೆ ಇನ್ನೂ ಸ್ವಲ್ಪ ಏಜ್ ಇದ್ದಾಗ ಗೊತ್ತಲ್ವಾ. ನೀವು ಅವ್ರನ್ನ ಯಾವ ತರ ನೋಡ್ಕೊಳಕ್ ಇಷ್ಟಪಡ್ತೀರಾ ಇನ್ನು ಮುಂದೆ? ಅಂದ್ರೆ ಯಾವತ್ತು ನಮ್ ತಂದೆ ತಾಯಿನ ಬಿಡ್ಬಾರ್ದು, ಅವ್ರನ್ನ ಯಾವತ್ತು ನಮ್ ಚೆನ್ನಾಗಿ ಇಟ್ಕೋಬೇಕು ಅಂತನೋ, ಇಲ್ಲಾಂದ್ರೆ ಈಗ ಕೆಲವರೊಬ್ರು ಯಾರು ಬಂದು ಯಾರೋ ಹೇಳಿಕೆ ಮಾತು ಕೇಳಿ ಇದ್ ಮಾಡ್ಕೋ ಅಂತ ಏನಾದ್ರು ಇದು ನಿಮ್ಗೆ ಅನ್ಸುತ್ತಾ? ಇಲ್ಲ ನಿಮ್ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ನಿಮ್ಗೆ ಇಲ್ಲ ಸರ್, ನನಗೆ ನಮ್ಮ ಅಪ್ಪ ಅಂದ್ರೆ ತುಂಬಾ ಇಷ್ಟ. ನಾನು ಚಿಕ್ಕ ವಯಸ್ಸಿಂದ ಹಿಡಿದು ನನ್ನ ಇಲ್ಲಿ ತನಕ ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದೆ ಅಂತ ಹೇಳ್ತಿದೀನಿ ಅಂದ್ರೆ, ಈಗ್ಲೂ ನನ್ನ ಒಂದು ಏನಾದ್ರು ಒಂದು ಕೆಲಸ ಕಳಿಸ್ಬೇಕು ಅಂತ ಅಂದ್ರೆ ವಿತೌಟ್, ಈಗ ಲೈಕ್ ಆತರ ಅಲ್ಲ, ಈಗ ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ತೀನೋ ಅಥವಾ ಬೇರೆ ಮಾಡ್ತೀನೋ ಅದು ಬೇರೆ ಪ್ರಶ್ನೆ. ಒಂದು ಸಲ ನಾನು ಯಾರು ಇಂಥ ಕೆಲಸ ಮಾಡ್ತಾ ಇದೀನಿ ಅಂತ ಗೊತ್ತಾಗ್ಬಿಟ್ಟು ಅವ್ರು ನನ್ನ ಮಾರಿ ಹಬ್ಬ ಮಾಡ್ತಾರೆ. ಅವ್ರಿಗೆ ನನಗೆ ಇರೋದು ಭಯ ಆತರ. ನಾನು ಅಪ್ಪ ಮಗ ಬಾಂಡ್ ಏನಿದೆ ಅಂದ್ರೆ ನಮ್ದು ನಾರ್ಮಲ್ ಆಗಿ ಫುಲ್ ಕ್ಲೋಸ್ ಆಗಿರ್ಲಿಲ್ಲ ಯಾವಾಗ ಚಿಕ್ಕ ವಯಸ್ಸಿಂದನೂ ಅಷ್ಟೇ. ಬಟ್ ನನಗೆ ನಮ್ಮ ಅಪ್ಪ ಅಂದ್ರೆ ತುಂಬಾ ಗೌರವ, ತುಂಬಾ ಅವರಷ್ಟು ಇಷ್ಟಪಟ್ಟವ್ರು ನಾನು ಬೇರೆ ಯಾರನ್ನ ಇಷ್ಟಪಟ್ಟಿಲ್ಲ. ಬಟ್ ನಾನು ಏನೇ ಮಾಡ್ಲಿ ಚಿಕ್ಕ ವಯಸ್ಸಿಂದ ನಾನು ಹಿಂದೆ ನಿಂತು ಇದ್ ಮಾಡಿದ್ರು ನಮ್ಮ ಅಪ್ಪ ನಿಂತಿದ್ದಾರೆ. ಈಗ ಅವ್ರನ್ನ ಲೈಫ್ ನನ್ಗೆ ಆಸೆ ಇರೋದೇನು ಅಂತ ಅಂದ್ರೆ, ನನ್ಗೊಂದು ಒಳ್ಳೆ ಜಾಬ್ ಆಗಿ ನಾನೊಂದು ಒಳ್ಳೆ ಕೆಲಸ ಸಿಕ್ಕದ್ಮೇಲೆ ಅವ್ರನ್ನ ನಾನೇ ಮನೇಲಿ ಕೂರಿಸಿ, ಅವ್ರಿಗೆ ಏನಿದೆ ಜಸ್ಟ್ ಆ ಫ್ರೀಡಮ್ ಇಟ್ಟು ನಾನು ಅವ್ರಿಗೆ ಏನ್ ಚೆನ್ನಾಗಿ ನೋಡ್ಕೋಬೇಕು. ಅವ್ರಿಗೆ ಈ ಲೈಫಲ್ಲಿ ಏನ್ ಆಸೆ ಪಟ್ಟಿದ್ರೆ ಅವ್ರ ಕೈಯಲ್ಲಿ ಏನ್ ಮಾಡಕ್ ಆಗಿಲ್ಲ, ಆಲ್ಮೋಸ್ಟ್ ಅವ್ರ ಲೈಫಲ್ಲಿ ಏನ್ ಅನ್ಕೊಂಡಿದ್ದಾರೆ ಅದನ್ನ ಸಕ್ಸಸ್ ಮಾಡಿದ್ದಾರೆ. ಅದನ್ನ ಹೆಂಗ್ ಮಾಡೋ ದಾರಿ ಕೂಡ ಅವ್ರಿಗೆ ಕಲ್ಸ್ಕೊಟ್ಟಿರೋದು ನನಗೆ ಅವ್ರೆ. ಅಂತ ಇನ್ನು ಅವ್ರಿಗೆ ಏನ್ ಆಸೆ ಇದೆ, ಏನಾದ್ರು ಕೆಲವೊಂದು ನಮ್ಮನ್ನ ನೋಡ್ಕೊಳಕೋಸ್ಕರ ಅವರು ಅದನ್ನ ತ್ಯಾಗ ಮಾಡಿರ್ತಾರಲ್ಲ, ಅದನ್ನ ಫುಲ್ಫಿಲ್ ಮಾಡ್ಬೇಕು ಅನ್ನೋದು ನನ್ನ ಆಸೆ. ಅಂದ್ರೆ ನೀವ್ ಹೇಳಿದ್ರಲ್ಲ ನೋಡಿ, ನಿಮ್ ತಂದೆನ ನೋಡ್ಕೋಬೇಕು ಅಂತ. ಈಗ ನೀವ್ ನೋಡ್ದಂಗೆ ನಾನು ನೋಡಿರ್ತೀನಿ, ನೀವು ನೋಡಿದಿರ ಅಲ್ವಾ. ಎಷ್ಟೋ ಜನ ಅಪ್ಪನ್ನ ದ್ವೇಷ ಮಾಡೋರು ಇರ್ತಾರೆ. ಕೆಲವರು ಈಗ ನೀವ್ ಹೇಳಿದ್ರಲ್ಲ, ಈ ತರ ಪೂಜೆ ಮಾಡಿರ್ತಾರೆ, ತಲೆ ಮೇಲೆ ಇಟ್ಕೊಂಡು ಮನ್ಸಲ್ಲಿ ಮೆರೆಸ್ತಾ ಇರ್ತಾರೆ. ಕೆಲವರು ಅಪ್ಪ ಅಮ್ಮನ್ನ ಹೆಂಗೆ ಅಂದ್ರೆ ಅದನ್ನ ಹೇಳಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಇದ್ ಮಾಡ್ಬಿಡ್ತಾರೆ. ನೋಡಿ, ನೀವ್ ಹೇಳಿದ್ದು 4 ಜನಕ್ಕೆ ನಿಜ, ನೀವು ಅರ್ಥ ಮಾಡ್ಕೋಬೇಕಾದ ಮಾತಿದು. ತಂದೆ ತಾಯಿನ ಹೆಂಗೆಂಗೋ ಎಲ್ಲೆಲ್ಲೋ ಅನಾಥ ಆಶ್ರಮ ಅದು ಇದು ಅಂತ ಏನೇನೋ ಮಾಡ್ತಾ ಇದ್ರೆ ಅಲ್ವಾ, ನೀವು ನೋಡಿರ್ತೀರಾ. ಬಟ್ ನೀವು ನೋಡಿದಿರೋ ಕೇಳಿದ್ರೆ ನಂಗೆ ಗೊತ್ತಿಲ್ಲ, ಇಲ್ಲ ನೀವು ಸಿನಿಮಾದಲ್ಲಿ ನೋಡಿದ್ರೆ ಏನೋ. ಬಟ್ ರಿಯಲ್ ಜೀವನದಲ್ಲಿ ಏನೈತೆ ಅಂದ್ರೆ, ಇದನ್ನೆಲ್ಲ ಒಂದೊಂದು ಸಿನಿಮಾ ಮಾಡಿದ್ರೆ ಹೆಂಗ್ ಓಡುತ್ತೆ ಗೊತ್ತಾ. ಅಷ್ಟು ತಂದೆ ಬಗ್ಗೆ ನಾನೇ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಮುಂಚೆ ನಾ ರೀಲ್ಸ್ ಮಾಡ್ತಿದ್ದಾಗ ಎಷ್ಟೋ ಕಂಟೆಂಟ್ ಬರ್ದಿದ್ದೀನಿ ತಂದೆ ಬಗ್ಗೆ ಎಷ್ಟೊಂದ್ ಐತೆ ಗೊತ್ತಾ. ಅದೊಂದು ಶ್ರಮಜೀವಿ ಅಂದ್ರೆ ತಂದೆನೆ. ತಾಯಿ ಬಗ್ಗೆ ಎಲ್ಲ ಕಾರಣದ ಹಿಂದೆಯಿಂದ ಮಾಡಿ, ನಾನು ಹಿಂದೆಯಿಂದ ಮುಂದೆ ಮತ್ತೆ ಕೋಪ ತೋರಿಸಿ ಹಿಂದೆಯಿಂದ ಎಲ್ಲ ಪ್ರೀತಿ ತೋರಿಸ್ತಾರೆ ಅಂದ್ರೆ ತಂದೆ ಮಾತ್ರ. ಅವ್ರ ಕೈಯಲ್ಲಿ ಮಾತ್ರ ಸಾಧ್ಯ. ಅದನ್ನ ತಿಳ್ಕೊಂಡ್ ಬೆಳೆಸ್ತಾರೆ ಮಾತ್ರ ಅವ್ರ ಮೇಲೆ ಪ್ರೀತಿ ಹಂಗೆ ಉಳ್ಕೊಳಕ್ ಸಾಧ್ಯ. ತಂದೆ ಬಗ್ಗೆ ಕೆಲವ್ರು ಎಲ್ಲ ತಾಯಿ ಬಗ್ಗೆ ಹೇಳ್ತಾರೆ. ತಾಯಿನೂ ಮುಖ್ಯನೇ, ತಂದೆನೂ ಮುಖ್ಯನೇ, ಇಬ್ರೂನು ಮುಖ್ಯನೇ. ನಾನ್ ಹೇಳ್ತಿರೋದು, ತಾಯಿ ತನ್ನ ಮಡ್ಲಲ್ಲಿ ಇಟ್ಕೊಂಡ್ ಸಾಕಿದ್ರೆ ತಂದೆ ಹೆಗ್ಲ ಮೇಲೆ ಸಾಕ್ತಾರೆ ಅಲ್ವಾ. ತಂದೆ ಯಾವತ್ತುವೆ ಅವ್ರ ಬಗ್ಗೆ ನಾನು ಎಷ್ಟೊಂದು ನಂಗೆ ತಂದೆ ತಾಯಿ ಮೇಲೆ ಇಬ್ಬರ ಮೇಲೂ ಇಷ್ಟ. ಬಟ್ ಏನಂದ್ರೆ ನಮ್ಮ ತರ ಈಗ ಪ್ರತಿಯೊಬ್ರು, ಈಗ ಕೆಲವರು ತಂದೆಗೆ ಹೊಡಿಯೋದು ಬೈಯೋದು ಹಿಂಗೆಲ್ಲ ಮಾಡ್ತಾವ್ರೆ ಅಲ್ವಾ. ಏನೇ ನೀವು ತಪ್ಪು ಮಾಡಿದ್ರು, ಇಲ್ಲಿವರೆಗೆ ನೀವೇನ್ ತಪ್ಪು ಮಾಡಿದ್ರೋ ನಮ್ಗೆ ಗೊತ್ತಿಲ್ಲ. ನೀವು ಗೊತ್ತಿಲ್ದೇನೆ ತಂದೆಗೆ ಓದಿದೀರಾ, ಇದ್ ಮಾಡಿದಿರ ನಮ್ಗೆ ಗೊತ್ತಿಲ್ಲ. ಇನ್ ಮುಂದೇನಾದ್ರು ನಿಮ್ ತಂದೆ ತಾಯಿನ ದೇವ್ರ ತರ ನೋಡಿ ನಿಮ್ನ ದೇವ್ರು ಸಖತ್ತಾಗಿ ನೋಡ್ಕೊತಾನೆ. ನಿಮ್ ಲೈಫ್ ಯಾವಾಗ್ಲೂ ಸುಖವಾಗಿರುತ್ತೆ. ಬಟ್ ನೀವು ಯಾವತ್ತು ತಂದೆ ತಾಯಿನ ನೀವು ಕೆಳಮಟ್ಟದಲ್ಲಿ ಹಾಕಿ ನೋಡ್ತೀರಾ, ನೀವು ಅಷ್ಟೇ ಬೇಗ ನಾಶ ಆಗೋಯ್ತೀರಾ. ಇದಂತೂ ಸತ್ಯ.
ಈ ವಿಡಿಯೋನ ಬೇಕಾದ್ರೆ ಸೇವ್ ಮಾಡ್ಕೊಳ್ಳಿ. ನಾನು ಹೇಳಿದ್ ಮಾತು ಸತ್ಯ, ದಯವಿಟ್ಟು ಹೇಳ್ತಾ ಇದೀನಿ, ಅರ್ಥ ಮಾಡ್ಕೊಳ್ಳಿ. ತಂದೆ ತಾಯಿನ ಪೂಜಿಸಿ, ನಿಮ್ನ ಆ ದೇವ್ರು, ಆ ಭಗವಂತ ನಿಮ್ನ ಚೆನ್ನಾಗಿ ನೋಡ್ಕೊತಾನೆ. ನೋಡಿ, ಇವರು ಇಂಜಿನಿಯರಿಂಗ್ ಸ್ಟೂಡೆಂಟು. ನೋಡಿ, ಇವರು ನಮಗೋಸ್ಕರ ಇವತ್ತು ಭಾನುವಾರ ಇರೋದ್ರಿಂದ ಪಾಪ ನಮಗೋಸ್ಕರ ಒಂದು ಟೈಮ್ ಕೊಟ್ಟು ಅವರು ಏನೋ ಒಂದ್ 4 ಜನಕ್ಕೆ ನಮ್ ತರ ಯಾರು ನಮ್ ತರ 4 ಜನ ಇರ್ಬೇಕು, ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅವ್ರೊಂದ್ 4 ಮಾತು ಬಂದು ಹೇಳಿದ್ರು. ನನಗದು ಖುಷಿ ಆಯ್ತು. ಇದನ್ನ ನಿಮ್ ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ಸರಿನಾ? ದಯವಿಟ್ಟು ನೀವು ಯಾವ್ದಾವ್ದೋ ವಿಡಿಯೋಗಳು ನೋಡಿ ಸುಮ್ನೆ ಅದ್ರ ಬಗ್ಗೆ ಇದ್ ಮಾಡ್ಕೊಂಡು ಹೋಗೋದಲ್ಲ. ಬಟ್ ಈ ತರದ ವಿಡಿಯೋಗಳನ್ನ ನೋಡಿ ಅದನ್ನ ಅರ್ಥ ಮಾಡ್ಕೊಳ್ಳಿ, ಏನ್ ಹೇಳ್ತಾ ಇದ್ರು ಅಂತ. ಇದನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ ಲೈಫ್ ಯಾವತ್ತಾದ್ರೂ ಚೆನ್ನಾಗಿರುತ್ತೆ. ತಂದೆ ತಾಯಿನ ಗೌರವಿಸಿ. ಏನ್ ಸರ್, ನಿಮ್ ಪ್ರಕಾರ ಏನು? ಹೌದ್ ಸರ್, ಓಕೆನಾ? ಅದೇ ತಂದೆ ತಾಯಿನ ಗೌರವಿಸಿ. ಇದೇ ತರ ಒಳ್ಳೊಳ್ಳೆ ವಿಡಿಯೋಗಳು ಬರ್ತಾ ಇರುತ್ತೆ. ನಮ್ ಪೇಜ್ ನ ಫಾಲೋ ಮಾಡ್ತೀನಿ. ನಾನ್ ನೋಡಿರೋ ಪ್ರಕಾರ ನಮ್ಮ ರಾಜೇಶ್ ಚಾಮ್ಸ್ ಅವರು ತುಂಬಾ ಶ್ರಮಜೀವಿ. ರಾತ್ರಿ 1 ಗಂಟೆ ಆದ್ರೂ 12 ಗಂಟೆ ಆದ್ರೂ ಕೂತ್ಕೊಂಡು ಏನೆಲ್ಲ ಪೊಯೆಟ್ರಿಗಳು ಬರೀತಿರ್ತಾರೆ. ಪುನಃ ಬೆಳಗ್ಗೆ 5 ಗಂಟೆಗೆ ಎದ್ದು ಅವರು ಜೀವನ ಸಾಗ್ಸಕ್ಕೋಸ್ಕರ ಹೋಗ್ಬಿಟ್ಟು ಎಲ್ಲೋ ಆಚೆ ಕೆಲಸ ಮಾಡ್ಕೊಂಡ್ ಬರ್ತಾರೆ. ಮತ್ತೆ ತುಂಬಾ ಅವ್ರ ಲೈಫಲ್ಲಿ ತುಂಬಾ ಗುರಿ ಇಟ್ಕೊಂಡವ್ರೆ. ರಾತ್ರಿ ಮಲಗದಿಂದ ಹಿಡಿದು ಬೆಳಗ್ಗೆ ಎಷ್ಟು ಬೇಗ ಎದ್ದೇಳ್ತಾರೆ ಅನ್ನೋದೇ ಎಲ್ಲರಿಗಿಂತ PG ಗೊತ್ತಿರುತ್ತೆ ಎಲ್ರಿಗೂ. ಏನು ಅಂದ್ರೆ ಅವರು ಸ್ಯಾಂಡಲ್ವುಡ್ ಅಲ್ಲಿ ಎಲ್ಲೋ ಹೋಗ್ಬೇಕು ಅನ್ನೋ ಕಾರಣ ತುಂಬಾ ಶ್ರಮ ಪಡ್ತಾ ಇದಾರೆ. ಅವರು ಟ್ಯಾಲೆಂಟ್ ಗೆ ನೀವೆಲ್ಲ ಸಪೋರ್ಟ್ ಮಾಡಿ ಬೆಂಬಲ ಕೊಟ್ರೆ ಅವ್ರು 100% ಮಾಡ್ತಾರೆ. ಅವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ರಾಜೇಶ್ ಶ್ಯಾಮ್ಸ್ ಅಂತ ಐಡಿ ಇದೆ, ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ, ಯೂಟ್ಯೂಬ್ ಅಲ್ಲಿ ಇದೆ. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಹಂಗೆ ನಿಮ್ಗೆ ಇಷ್ಟ ಆದ್ಮೇಲೆ ನಿಮ್ಮ ಗೊತ್ತಿರೋಂತವ್ರಿಗೆ, ನಿಮ್ಮ ಫ್ರೆಂಡ್ಸ್ ಗಳಿಗೆ, ನಿಮ್ ಫ್ಯಾಮಿಲಿಗೂ ಶೇರ್ ಮಾಡಿ, ಅವ್ರಿಗೆ ಸಪೋರ್ಟ್ ಮಾಡಿ. ಓಕೆ, ಇದೇ ತರ ಸಪೋರ್ಟ್ ಮಾಡಿ. ದಯವಿಟ್ಟು ನಿಮ್ ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಮರೆಯಲ್ಲ. ಬಟ್ ಪ್ರತಿಯೊಬ್ರು ಲೈಫ್ ಜೀವನದ ಕಥೆನೂ ಕೇಳ್ತೀನಿ. ಇದನ್ನ ನಾನು ಮುಂಚೆ ಹೇಳ್ದಂಗೆ ಗೆದ್ದಿರೋರ್ನೇ ಮಾತ್ರ ನಾನು ಕೇಳಲ್ಲ. ನಮ್ ತರ ಸೋತಿ ಸುಣ್ಣಾಗಿರೋರ್ನ, ಮಿಡಲ್ ಕ್ಲಾಸ್ ಅವ್ರನ್ನ ಎಲ್ಲಾರನ್ನೂ ಕೇಳ್ತೀನಿ. ನಾನು ಯಾರನ್ನೂ ತಾರತಮ್ಯ ಮಾಡಲ್ಲ. ಪ್ರತಿಯೊಬ್ರು ಲೈಫ್ ಅಲ್ಲಿ ಏನ್ ಘಟನೆ ನಡೆಯುತ್ತೆ ಅವ್ರು ಹೇಳಕ್ಕೆ ಅವ್ರು ತುಂಬಾ ಆಸಕ್ತಿ ತೋರಿಸಿದ್ರೆ ದಯವಿಟ್ಟು ಅವ್ರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಕಮೆಂಟ್ ಮಾಡಿ, ಬರ್ತೀನಿ ಅಂತ ಹೇಳಿ ನಾನು ಅವತ್ತಿನ ದಿನ ನಿಮ್ಗೆ ಡೇಟ್ ಕೊಡ್ತೀನಿ. ದಯವಿಟ್ಟು ಬಂದು ನಿಮ್ ಕಷ್ಟ ಸುಖ ಏನಿದೆ ಅದನ್ನ ಹೇಳ್ಕೊಳ್ಳಿ. ನಿಮ್ ಕಷ್ಟನ ನೀವು ನಿಮ್ಮ ಹತ್ರನೇ ಇಟ್ಕೊಂಡ್ರೆ ಅದೇನು ಯೂಸ್ ಇಲ್ಲ. ನೀವ್ ಅದನ್ನ 4 ಜನ ಕೇಳಿದ್ರೆ ನಿಮ್ಗಾಗಿರೋ ಅನುಭವನ ನೋಡಿ 4 ಜನ ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡು ಅವ್ರ ಜೀವನ ಮಾಡ್ತಾರೆ. ನಿಮ್ಗೆ ಇವಾಗ ನಮ್ ಜೀವನದಲ್ಲೇ ನಾವು ನೋವು ತಿಂದು ನಾವು ಬುದ್ಧಿ ಕಲಿಬೇಕು ಅಂತ ಏನಿಲ್ಲ. ಬೇರೆಯವ್ರಿಗಾಗಿರೋ ಅನುಭವನ ನಾವು ನೋಡಿ ತಿಳ್ಕೊಂಡ್ರೆ ಅದೇ ಸಾಕು. ನಾವೇ ತಪ್ಪು ಮಾಡಿ ಅದನ್ನ ನಾವು ನಮ್ ಜೀವನದಲ್ಲಿ ನಾವು ತಪ್ಪು ಮಾಡಿ ನಾವು ಬುದ್ಧಿ ಕಲಿಬೇಕು ಅಂದ್ರೆ ಅದು ನಾವು ಮೂರ್ಖತನ. ಯಾವತ್ತು ಬೇರೆಯವ್ರ ಲೈಫಲ್ಲಿ ನಡೆಯುವಂತ ತಪ್ಪುಗಳನ್ನ ನೋಡಿ ನಮ್ಮ ಲೈಫಲ್ಲಿ ಹಿಂಗ ಆಗದ್ ಬೇಡಪ್ಪ ದೇವ್ರೆ ಅಂತ ತಿಳ್ಕೊಂಡು ಜೀವನ ಮಾಡ್ಬೇಕು. ಇದನ್ನ ನಾನು ನಿಮ್ಗೆ ಹೇಳೋದು. ನನ್ನ ಮಾತಲ್ಲಿ ನಿಮ್ಗೆ ಬೇಜಾರ್ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಅದನ್ನು ತಿಳಿಸಿ. ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ನಿಮ್ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಮತ್ತೆ ಇದೇ ತರ ಸಪೋರ್ಟ್ ಮಾಡಿ. ನಿಮ್ ಪ್ರೀತಿ ವಿಶ್ವಾಸನ ನಾನು ಯಾವತ್ತೂ ಮರೆಯಲ್ಲ. ನಾನು ಬೆಳೆಸಿದಿರಾ, ನನಗ್ ಸಪೋರ್ಟ್ ಮಾಡಿಲ್ಲ ಅಂತಲ್ಲ, ಬಟ್ ನಂದೇ ಕಾರಣಾಂತರದಿಂದ ನಾನು ಸ್ವಲ್ಪ ಮುಂಚೆ ಎಲ್ಲ ವಿಡಿಯೋ ಸ್ಟಾಪ್ ಮಾಡಿದೆ. ಅದರಿಂದ ಇಲ್ಲಾಂದ್ರೆ ನನಗೆ ನಿಮ್ ತುಂಬಾನೇ ಸಪೋರ್ಟ್ ಕೊಟ್ರಿ. ನಾನು ಕೆಲವು 3 ತಿಂಗಳಲ್ಲಿ 3 ತಿಂಗಳಲ್ಲಿ ನಾನು ವಿಡಿಯೋ ಮಾಡಿದ್ದು. ಬಟ್ ಟಿಕ್ ಟಾಕ್ ಇದ್ದಾಗಿಂದಾನು ಮಾಡ್ತಿದ್ದೆ. ಬಟ್ 3 ತಿಂಗಳು ನಾನು ವಿಡಿಯೋ ಮಾಡ್ಬೇಕು ಅಂತ ಹೇಳಿದಾಗ ನೀವು ತುಂಬಾನೇ ಸಪೋರ್ಟ್ ಕೊಟ್ಟಿದ್ದೀರಾ. ನಾನಂತೂ ಸುಮ್ನೆ ಹೇಳ್ತಾ ಇಲ್ಲ. 1.5 ಕೋಟಿ ಜನ ನನಗೆ ವ್ಯೂಸ್ ಕೊಟ್ಟಿದ್ದೀರಾ. ನಾನು ಸುಮ್ನೆ ಹೇಳ್ತಾ ಇಲ್ಲ. ಅದನ್ನ ನನ್ನ ಪರ್ಸನಲ್ ಮ್ಯಾಟರ್ ಇಂದ ಒಂದ್ ಸ್ವಲ್ಪ ನಾನೇನೋ ವಿಡಿಯೋ ಸ್ಟಾಪ್ ಮಾಡಿದೆ. ಇನ್ ಮುಂದೆ ಆ ತರ ನಿಲ್ಸಲ್ಲ. ಪ್ರತಿಯೊಬ್ರು ಜೀವನದಲ್ಲಿ ಏನ್ ನಡೀತೆ ಅದೆಲ್ಲ ಕೇಳ್ತೀನಿ. ಇದೇ ತರ ಸಪೋರ್ಟ್ ಮಾಡ್ತೀರಿ. ಓಕೆ, ನಮಸ್ಕಾರ ಎಲ್ರಿಗೂ. ಬ್ರದರ್, ಓಕೆ, ಥ್ಯಾಂಕ್ ಯು ಬ್ರೋ.